ಭಗವಾನ್ ಶ್ರೀರಾಮ ಜನಿಸಿದ್ದು ರಾಮ ಜನಿಸಿದ್ದು ಅಯೋಧ್ಯೆಯಲ್ಲಿ ಅಲ್ವಾ? ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೇಪಾಳ ಪ್ರಧಾನಿಯಾಗಿರುವಂತಹ ಕೆಪಿ ಶರ್ಮಾ ಓಲಿ. ಭಗವಾನ್ ಶ್ರೀರಾಮ ಜನಿಸಿದ್ದು ರಾಮ ಜನಿಸಿದ್ದು ಅಯೋಧ್ಯೆಯಲ್ಲಿ ಅಲ್ವಾ? ಅಲ್ಲ ಅಂತ ಹೇಳ್ತಾ ಇರುವಂತಹ ನೇಪಾಳದ ಪ್ರಧಾನಿ ಕೆಪಿ ಶರ್ಮಾ ಓಲಿ ಅಸಲಿಗೆ ರಾಮ ಭಾರತದಲ್ಲಿ ಜನಿಸಿಯೇ ಇಲ್ವಂತೆ. ಶ್ರೀರಾಮ ಜನಿಸಿದ್ದು ನೇಪಾಳದಲ್ಲಿ ಅಂತೆ. ಹಿಂಗಂತ ಹೇಳ್ತಾ ಇದ್ದಾರೆ ನೇಪಾಳ ಪ್ರಧಾನಿಯಾಗಿರುವಂತಹ ಓಲಿ. ವಾಲ್ಮೀಕಿ ರಾಮಾಯಣದ ಆಧಾರದಲ್ಲೇ ಈ ಹೇಳಿಕೆ ಅಂತ ಹೇಳಿರುವಂತಹ ಓಲಿ ಈ ವಿಚಾರ ಪ್ರಚಾರ ಮಾಡಲು ನೇಪಾಳದ ಜನ ಸಂಕೋಚಿತವಾದ್ರು. ಸ್ವಲ್ಪ ವಿವಾದಾತ್ಮಕ ಹೇಳಿಕೆ ಕೊಟ್ಟಿರುವಂತಹ ನೇಪಾಳದ ಪ್ರಧಾನಿ ಕೆಪಿ ಓಲಿ ಭಗವಾನ್ ಶಿವ ಮತ್ತು ವಿಶ್ವಾಮಿತ್ರ ಜನಿಸಿದ್ದು ನೇಪಾಳದಲ್ಲೇ ಅಂತೆ, ರಾಮ ಹುಟ್ಟಿದ್ದು ನೇಪಾಳದಲ್ಲಂತೆ ಅಂತ ಹೇಳಿ ಅಲ್ಲಿರುವಂತಹ ಪ್ರಧಾನಿಯೇ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸೀತೆಯಲ್ಲಿ ಹುಟ್ಟಿದ್ದು? ನಾವು ಓದಿದ್ದ ಪ್ರಕಾರ ಸೀತೆಯ ತವರು ನೇಪಾಳದಲ್ಲಿ ಅಂತ ಹೇಳಿ, ರಾಮ ಇರೋದು ಭಾರತದಲ್ಲಿ ಅಂತ ಹೇಳಿ ನಾವುಗಳು ಓದಿರುವಂಥದ್ದು. ಆದರೆ ಶ್ರೀರಾಮ ನೇಪಾಳದಲ್ಲಿ ಹುಟ್ಟಿದ್ದಾನೆ ಅಂತ ಹೇಳಿ ಒಂದು ಹೇಳಿಕೆಯನ್ನ ನೇಪಾಳದ ಪ್ರಧಾನಿಯವರು ಕೊಟ್ಟಿದ್ದಾರೆ. ರಾಮ ಜನಿಸಿದ್ದು ಅಯೋಧ್ಯೆಯಲ್ಲಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲ ಓದಿದ ಅಯೋಧ್ಯೆಯಲ್ಲಿ ಜನಿಸಿದ್ದಾರೆ ಅಂತ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಅಯೋಧ್ಯೆಯಲ್ಲಿ ಶ್ರೀರಾಮ ಜನಿಸಿರೋದು. ಆದರೆ ಇವರು ಹೇಳುವ ಪ್ರಕಾರ ಶ್ರೀರಾಮ ಜನಿಸಿದ್ದು ನೇಪಾಳದಲ್ಲಿ ಅಂತೆ. ಸ್ವಲ್ಪ ನೀವು ಹಿಸ್ಟ್ರಿಯನ್ನ ಅಥವಾ ರಾಮಾಯಣವನ್ನೇ ತಿರುಚಿದ ಹಾಗೆ ಆಗುತ್ತೆ. ವಾಲ್ಮೀಕಿ ರಾಮಾಯಣದಲ್ಲಿ ಇರುವಂಥದ್ದೇ ಎಲ್ಲರೂ ಕೂಡ ಈಗ ಒಪ್ಕೊಳ್ತಾ ಇದ್ದಂಥದ್ದು. ವಾಲ್ಮೀಕಿ ರಾಮಾಯಣದಲ್ಲೇ ಹಾಗೆ ಇದೆ, ಅದರ ಆಧಾರದ ಮೇಲೆ ಈ ಒಂದು ಹೇಳಿಕೆ ಹೇಳಿದ್ದೀನಿ ಅಂತ ಹೇಳ್ತಾ ಇರುವಂತಹ ನೇಪಾಳದ ಪ್ರಧಾನಿ ಮುಂದೆ ನೋಡ್ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.